ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನು ಸ್ವಲ್ಪ ನನ್ನ ಮಗಳ ಜೊತೆ ಆಟ ಆಡಿಕೊಂಡು ಸಂಜೆ ಸಾಂಬಾರು ಮಾಡೋಣ ಅಂತ ಬಂದೆ. ಈ ಸಾಂಬಾರು ಹೆಸ್ರು ಕಾಳು ಹುಳಿ ಅಥವಾ ಹುರಿದು ಹೆಸ್ರು ಕಾಳು ಹುಳಿ ಅಂತೆಲ್ಲ ಕರೀತಾರೆ. ನಮ್ಮ ಹಳ್ಳಿ ಸೈಡ್ ಸಾಂಬಾರಿದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲು ಹೆಸ್ರು ಕಾಳನ್ನ ತೊಗೊಂಡು ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಮೊದಲೇ ನಾನು ವಾಶ್ ಮಾಡ್ಕೊಂಡಿಟ್ಟಿದ್ದೆ ಹೆಸ್ರು ಕಾಳನ್ನ ವಾಶ್ ಮಾಡಿ ಹುರಿದಿದ್ದೀನಿ. ಇಲ್ಲಿ ಖಾರ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರದ ಪುಡಿ, ಸ್ವಲ್ಪ ಜೀರಿಗೆ, ಜಾಸ್ತಿ ಜೀರಿಗೆ ಬೇಡ, ಮತ್ತು ನೆನೆಸಿಟ್ಕೊಂಡಿರೋಂಥ ಹೆಸ್ರು ಕಾಳು, ಹುರಿದು ನೆನೆಸಿಟ್ಕೊಂಡಿರೋಂಥ ಹೆಸ್ರು ಕಾಳು, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೊಳ್ಬೇಕು. ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಕಡೆ ಒಗ್ಗರಣೆ ಕೊಟ್ಕೊಬೇಕು. ಈಗ ರುಬ್ಬಿಟ್ಕೊಂಡಿರೋಂತಹ ಖಾರನ ಹಾಕ್ಕೊಬೇಕು. ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೊನೆಯಲ್ಲಿ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸಿ ಮೊದಲು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಈ ರೀತಿ ಕುದ್ದ ಮೇಲೆ ನಾನು ಹುರಿದು ನೆನೆಸಿಟ್ಟಿದ್ದೆಲ್ಲ ಹೆಸ್ರು ಕಾಳು ಅದನ್ನು ಸೇರಿಸಿ ಇಲ್ಲಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ನಮ್ಮ ಹಳ್ಳಿ ಕಡೆ ಹೆಚ್ಚಾಗಿ ಸಂಜೆ ಮಾಡಿ. ಖಂಡಿತ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.